ರಾಜ್ಯ ರಾಜಕಾರಣದಲ್ಲಿ 50 ವರ್ಷ ಪೂರೈಸಿದ ಬಿಎಸ್ ಯಡಿಯೂರಪ್ಪ ಚಿತ್ರದುರ್ಗ ಬಾಗಲಕೋಟೆಯಲ್ಲಿ ಬಿಎಸ್ವೈ ಸಮಾವೇಶ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. 50 ವರ್ಷ ರಾಜ್ಯ ರಾಜಕಾರಣದಲ್ಲಿ ಪೂರೈಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಆದ ಬಳಿಕ ಚಿತ್ರದುರ್ಗ ಬಾಗಲಕೋಟೆಯಲ್ಲಿ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜಕೀಯ ಮತ್ತು ಬರ್ತ್ಡೇ ಆಚರಣೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಎರಡನ್ನೂ ಕೂಡ ಒಂದೇ ದಿನ ಆಚರಣೆ ಮಾಡಬೇಕು. ಒಂದು ಕಡೆ ಬರ್ತ್ಡೇ, ಇನ್ನೊಂದು ಕಡೆ 50 ವರ್ಷ ಪೂರೈಸಿದಂಥ ಸಂಭ್ರಮ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ವೇಳೆ ಮತ್ತೆ ಬಿಎಸ್ವೈ ನಾಮ ಜಪ ಆರಂಭ ಆಗಿದೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಸಮಾವೇಶಕ್ಕೆ ಚಿಂತನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಬರ್ತ್ಡೇ ನೆಪದಲ್ಲಿ ಬಿವೈ ವಿಜಯೇಂದ್ರಗೆ ಶಕ್ತಿ ತುಂಬೋದು ಮತ್ತು ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ನ ಕೂಡ ಮಾಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಈಗ ಮತ್ತೆ ಬಿಎಸ್ ಯಡಿಯೂರಪ್ಪರ ನಾಮ ಜಪ ಬಿಜೆಪಿಯಲ್ಲಿ ಆರಂಭ ಆಗ್ತಾ ಇದೆ. ಸಮಾವೇಶ ಮಾಡಬೇಕು. ಒಂದು ಕಡೆ ಸಾರ್ಥಕ 50 ವರ್ಷ ರಾಜಕಾರಣದಲ್ಲಿ, ಮತ್ತೊಂದು ಕಡೆ ಹುಟ್ಟುಹಬ್ಬದ ಅಂಗ. ಹೇಗಿರುತ್ತೆ ಸಮಾವೇಶದ ರೂಪುರೇಷೆ, ವಿವರಣೆ ನೀಡೋದಾದ್ರೆ? ಯಾಕಂತಂದರೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ನಾಮಜಪ ಖಂಡಿತ ಅವಶ್ಯಕತೆ ಇದೆ. ಯಾಕಂತಂದರೆ ಇತ್ತೀಚಿನ ಬೆಳವಣಿಗೆಗಳು ಗಮನಿಸಿದಾಗ ಒಂದು ಕಡೆ JDS ಪರ ಕುಮಾರಸ್ವಾಮಿಯವರ ಪ್ರಚಾರ, ಇನ್ನೊಂದು ಕಡೆ ಗ್ಯಾರಂಟಿ ಇಟ್ಕೊಂಡು ಕಾಂಗ್ರೆಸ್ ನಾಯಕರ ಪ್ರಚಾರ, ಈ ಎಲ್ಲವನ್ನು ಗಮನಿಸಿದಾಗ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಸಂಘಟನೆಗೆ ಹೊಡ್ತಾ ಬೀಳ್ತಾ ಇದೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ನಾಮಜಪ ಅತಿ ಮುಖ್ಯವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಸಾರ್ಥಕತೆಯ 50 ವರ್ಷ ರಾಜಕೀಯ ಜೀವನ ಏನಿದೆ ಅದರ ಸಂಭ್ರಮದ ಜೊತೆಗೆ ಯಡಿಯೂರಪ್ಪನವರ ಬರ್ತಡೇ ಅಂದರೆ ಫೆಬ್ರವರಿ 27ಕ್ಕೆ ಇರುತ್ತೆ. ಆ ಎರಡೂ ಸಂಭ್ರಮವನ್ನು ಒಗ್ಗಟ್ಟಿನಲ್ಲಿ ಅಂದರೆ ಒಟ್ಟಿನಲ್ಲಿ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ತಯಾರಿಯನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಬೃಹತ್ ವೇದಿಕೆಯಲ್ಲಿ ಬೃಹತ್ ಸಮಾವೇಶ ಮಾಡಲಿಕ್ಕೆ ಬಿಜೆಪಿ ನಾಯಕರು ಚಿಂತನೆಯನ್ನು ಮಾಡಿದ್ದಾರೆ. ಬಹುತೇಕವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ್ರೆ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸುಮಾರು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಮಾಡಬೇಕು ಅಂತ ಈಗಾಗಲೇ ಚರ್ಚೆ ಕೂಡ ಆಗಿರುವಂಥದ್ದು. ಕಳೆದ ಬಾರಿ ಕೂಡ ಇದೇ ರೀತಿಯಾದಂತಹ ಒಂದು ಸಮಾವೇಶಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿದ್ರು. ಆದರೆ ಹೈಕಮಾಂಡ್ ನಾಯಕರು ಇರ್ಬೋದು, ಜೊತೆಗೆ ರಾಜ್ಯ ಬಿಜೆಪಿ ಕೆಲವೊಂದು ರೆಬಲ್ಸ್ ನಾಯಕರ ಒಂದಷ್ಟು ದೂರುಗಳಿರ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಗ್ಗಟ್ಟಿನಲ್ಲಿ ಸಾಕಷ್ಟು ಕೊರತೆ ಇತ್ತು. ಹಾಗಾದ್ರೆ ಈ ಬಾರಿ ಆ ಎಲ್ಲ ಕೂಡ ಸಮಸ್ಯೆಗಳು ಬಗೆಹರಿದಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯಡಿಯೂರಪ್ಪನವರ ಒಂದಷ್ಟು ಪ್ರಚಾರ ಇರ್ಬೋದು, ಸಮಾವೇಶ ಮಾಡಿದ್ದೇ ಆದಲ್ಲಿ ಬಿಜೆಪಿಗೆ ಮತ್ತಷ್ಟು ಬೂಸ್ಟ್ ಬರುತ್ತೆ, ಬಿಜೆಪಿಗೆ ಇನ್ನಷ್ಟು ವರ್ಚಸ್ ಹೆಚ್ಚಾಗುತ್ತೆ. ಯಡಿಯೂರಪ್ಪನವರ ನಾಮಜಪದಿಂದಲೇ ಬಿಜೆಪಿ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬಬಹುದು ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡಿರುವಂಥದ್ದು. ಜೊತೆಗೆ ಮುಂಬರುವಂತಹ ಲೋಕಲ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಹಾಗೆ ಬೈ ಎಲೆಕ್ಷನ್ ಇರ್ಬೋದು, ಈ ಎಲ್ಲವನ್ನೂ ಕೂಡ ನಾವು ಯಡಿಯೂರಪ್ಪನವರ ಹೆಸರಿನಲ್ಲೇ ಹೋಗ್ಬೋದು, ಯಡಿಯೂರಪ್ಪನವರ ವರ್ಚಸ್ನಲ್ಲೇ ಹೋಗ್ಬೋದು. ಹೀಗಾಗಿ ಬಿಜೆಪಿಗೆ ಯಡಿಯೂರಪ್ಪನವರ ಶಕ್ತಿ ಬಹಳ ಮುಖ್ಯ ಇದೆ. ಹೀಗಾಗಿ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಸಂಭ್ರಮ ಏನಿದೆ ಅದರ ಜೊತೆಗೆ ಯಡಿಯೂರಪ್ಪನವರ ಬರ್ತ್ಡೇ ಸಂಭ್ರಮ, ಈ ಎರಡನ್ನೂ ಕೂಡ ಒಗ್ಗೂಡಿಸಿ ಒಂದು ಬೃಹತ್ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಉತ್ಸವ ಹೇಗಿತ್ತು ಆ ಸಿದ್ದರಾಮಯ್ಯರ ಉತ್ಸವಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಈಗಾಗಲೇ ಬಿಜೆಪಿ ನಾಯಕರು ಬಿಜೆಪಿ ಪಾಳ್ಯದಲ್ಲಿ ಚರ್ಚೆಯನ್ನು ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಾರ್ಚ್ನ ಮೊದಲನೇ ವಾರ ಇರ್ಬೋದು ಹಾಗೂ 2ನೇ ವಾರದಲ್ಲಿ ಈ ರೀತಿಯಾದ ಒಂದು ಸಮಾವೇಶಕ್ಕೆ ಈಗಾಗಲೇ ಪ್ಲಾನ್ ಕೂಡ ರೆಡಿ ಆಗಿರುವಂಥದ್ದು. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆ ಕೂಡ ಮಾಡಿದ್ದಾರೆ. ಹೀಗಾಗಿ ಅವರು ಓಕೆ ಅಂತ ತಕ್ಷಣನೇ ಅಂದರೆ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಅಂದರೆ ರಾಜ್ಯ ಬಿಜೆಪಿ ಸಂಘಟನೆ ಇರ್ಬೋದು, ಮೈತ್ರಿ ಅಲ್ಲಾದಂತಹ ಒಡಕುಗಳಿರ್ಬೋದು, ಈ ಎಲ್ಲವನ್ನು ಕೂಡ ಬಗೆಹರಿಸಿ ನೀವು ಸಮಾವೇಶ ಮಾಡಿ ಅಂತ ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಂದು ಸೂಚನೆಗಾಗಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಅವರು ಹೈಕಮಾಂಡ್ ನಾಯಕರು ನೇರವಾಗಿ ಒಪ್ಪಿಗೆಯನ್ನು ಸೂಚಿಸಿದ್ದೇ ಆದಲ್ಲಿ ಮತ್ತೊಂದು ಸಮಾವೇಶಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ನಿಮ್ಮ ಮಾಹಿತಿಗೆ ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.